ಈ ಡಿಸೈನ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಲಕ್ಷ್ಮಿ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್. ಇವತ್ತಿನ ಡಿಸೈನ್ಗೆ 10 ನಂಬರ್ ನೀಡಲ್ ಮತ್ತು 6 ಎಳೆ ದಾರನ ತೊಗೊತಾ ಇದ್ದೀನಿ. ಮೊದಲಿಗೆ ಈ ಡಿಸೈನ್ಗೆ ಥ್ರೆಡ್ನ ಬಟ್ಟೆಗೆ ಲಾಕ್ ಮಾಡಿಕೊಂಡು ಈಗ 2 ಚೈನ್ಸ್ನ ಹಾಕ್ತಾಯಿದ್ದೀನಿ. 1 2 ಚೈನ್ಸ್ನ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೊತಾ ಇದ್ದೀನಿ. ಮತ್ತು ಈಗ 2 ಚೈನ್ಸ್ನ ಹಾಕ್ತಾಯಿದ್ದೀನಿ. 1 2 ಚೈನ್ಸ್ನ ಹಾಕಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ತಾಯಿದ್ದೀನಿ. ಇದು ಬೇಸ್ ಲೈನ್ ಫುಲ್ಲು ಇದೇ ರೀತಿ ಬರುತ್ತೆ. 2 ಚೈನ್ಸ್ 1 ಸಿಂಗಲ್ ಕ್ರೋಶೆ, ಲಾಕ್ ಅಂದರೂ ಒಂದೇ ಅಥವಾ ಸಿಂಗಲ್ ಕ್ರೋಶೆ ಅಂದರೂ ಒಂದೇ. ಈಗ ಮತ್ತೆ 2 ಚೈನ್ಸ್ನ ಹಾಕಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಸಿಂಗಲ್ ಕ್ರೋಶನ ಹಾಕ್ಕೊತಾ ಇದ್ದೀನಿ. ಬೇಸ್ ಲೈನ್ ಫುಲ್ಲು ಇದೇ ರೀತಿ 2 ಚೈನ್ಸ್ 1 ಸಿಂಗಲ್ ಕ್ರೋಶ, 2 ಚೈನ್ಸ್ 1 ಸಿಂಗಲ್ ಕ್ರೋಶ, ಇದೇ ರೀತಿ ಫುಲ್ ಬೇಸ್ ಲೈನ್ನ ಹಾಕ್ಕೊಂಡು ಫುಲ್ ಡಿಸೈನ್ ಫಸ್ಟ್ ಸ್ಟೆಪ್ನ ಕಂಪ್ಲೀಟ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ಈಗ ಸೆಕೆಂಡ್ ಸ್ಟೆಪ್ಗೆ ಸೇಮ್ ಕಲರ್ ಥ್ರೆಡ್ನ ತಗೊಂಡು ನಾವು ಫಸ್ಟ್ ಎಲ್ಲಿ ಲಾಕ್ ಮಾಡಿರ್ತೀವೋ ಅದೇ ಜಾಗದಲ್ಲಿ ಈ ಥ್ರೆಡ್ನ ಲಾಕ್ ಮಾಡ್ಕೋಬೇಕು. ನೋಡಿ, ಥ್ರೆಡ್ನ ಲಾಕ್ ಮಾಡಿ ನಾನು ಸೇಮ್ ಪ್ಲೇಸಲ್ಲೇ ಲಾಕ್ ಮಾಡಿರೋ ಜಾಗದಲ್ಲಿ ಇನ್ನೊಂದು ಸರಿ ಲಾಕ್ನ ಮಾಡ್ತಾಯಿದ್ದೀನಿ, ಥ್ರೆಡ್ ಸೆಕ್ಯೂರ್ ಆಗಿರಲಿ ಅಂತ. ಮತ್ತು ಈಗ 4 ಚೈನ್ಸ್ನ ಹಾಕ್ತಾಯಿದ್ದೀನಿ. 1 2 3 4 ಚೈನ್ಸ್ನ ಹಾಕ್ಕೊಂಡು ಫಸ್ಟ್ 2 ಚೈನ್ನ ಸ್ಕಿಪ್ ಮಾಡಿ ಸೆಕೆಂಡ್ 2 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ಫಸ್ಟ್ 2 ಚೈನ್ನ ಸ್ಕಿಪ್ ಮಾಡಿ ಸೆಕೆಂಡ್ 2 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ಸಿಂಗಲ್ ಕ್ರೋಶೆಟ್ ಹಾಕಿದಾದಮೇಲೆ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ 2 ಚೈನ್ ಗ್ಯಾಪಿಂದ ಥ್ರೆಡ್ನ ತೆಗೆದು ನೀಡಲ್ ಮೇಲೆ 3 ಲೂಪ್ ಆಗುತ್ತೆ. ಫಸ್ಟ್ 2 ಲೂಪ್ನ 1 ಮಾಡಿ ಮತ್ತೆ 2 ಲೂಪ್ನ 1 ಮಾಡಿದ್ದೀನಿ. ಒಂದು ಡಬಲ್ ಕ್ರೋಶೆಟ್ ಕಂಬ ಆಯಿತು. ಈಗ ಟೋಟಲ್ ಫಸ್ಟ್ 3 ಕಂಬನ ಹಾಕ್ತಾಯಿದ್ದೀನಿ. 2 3 3 ಕಂಬ ಹಾಕಿದ್ದಾದಮೇಲೆ ಈಗ 3 ಚೈನ್ನ ಹಾಕ್ತಾಯಿದ್ದೀನಿ. 1 2 3 3 ಚೈನ್ನ ಹಾಕಿದ್ದಾದಮೇಲೆ ನಾವು ಏನು 3ನೇ ಡಬಲ್ ಕ್ರೋಶೆಟ್ ಹಾಕಿರ್ತೀವಿ ಅದರ ಮೇಲ್ಗಡೆ ಇರೋ ಚೈನ್ಗೆ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕಬೇಕು. 3ನೇ ಡಬಲ್ ಕ್ರೋಶೆಟ್ ಮೇಲೆ ಇರೋ ಚೈನ್ಗೆ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕಬೇಕಾಗತ್ತೆ. ಆಗ ಪಿಕಾಟ್ ಫಾರ್ಮ್ ಆಗುತ್ತೆ. ನೋಡಿ, ಪಿಕಾಟ್ ಫಾರ್ಮ್ ಆಯಿತು. ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಸೇಮ್ ಫಸ್ಟ್ ಏನು 3 ಕಂಬ ಹಾಕಿರ್ತೀವಿ ನೋಡಿ, ಅದೇ 2 ಚೈನ್ ಗ್ಯಾಪ್ಗೆ ಮತ್ತೆ 3 ಕಂಬನ ಹಾಕ್ತಾಯಿದ್ದೀನಿ. ಟೋಟಲ್ 2 ಚೈನ್ ಗ್ಯಾಪ್ಗೆ 6 ಡಬಲ್ ಕ್ರೋಶೆಟ್ಸ್ ಅಥವಾ 6 ಕಂಬಗಳನ್ನ ಹಾಕ್ತಾಯಿದ್ದೀನಿ. 6 ಕಂಬನ ಹಾಕಿದ್ದೀನಿ. 3 ಕಂಬ ಹಾಕಿದ್ದಾದಮೇಲೆ ನೆಕ್ಸ್ಟ್ 2 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆಟ್, ನೆಕ್ಸ್ಟ್ 2 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆಟ್, ಈ ರೀತಿ ಸ್ಮಾಲ್ ಆರ್ಚ್ ಬರುತ್ತೆ. ಈಗ ಮತ್ತೆ 3 ಚೈನ್ನ ಹಾಕ್ತಾಯಿದ್ದೀನಿ. 1 2 3 3 ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಒಂದು 2 ಚೈನ್ ಗ್ಯಾಪ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ 2 ಚೈನ್ ಗ್ಯಾಪ್ಗೆ ಡಬಲ್ ಕ್ರೋಶೆಟ್ ಅಥವಾ ಕಂಬನ ಹಾಕ್ಕೋಬೇಕು.
2 ಚೈನ್ ಗ್ಯಾಪಿಂದ ಥ್ರೆಡ್ನ ತೆಗೆದು ನೀಡಲ್ ಮೇಲೆ 3 ಲೂಪ್ ಇರುತ್ತೆ. ಫಸ್ಟ್ 2 ಲೂಪ್ನ ಆನ್ ಮಾಡಿ ಮತ್ತೆ 2 ಲೂಪ್ನ ಆನ್ ಮಾಡಬೇಕು. ಇದು ಎರಡನೇ ಕಂಬ, 2 3 ಕಂಬಗಳನ್ನ ಹಾಕಿದಾದ್ಮೇಲೆ 3 ಚೈನ್ನ ಹಾಕಿ ಮತ್ತೆ 3 ಡಬಲ್ ಕ್ರೋಶೆಟ್ ಕಂಬನ ಹಾಕಿ ಮತ್ತೆ ಈಗ 9 ಚೈನ್ನ ಹಾಕ್ತಾಯಿದ್ದೀನಿ. 1 2 3 4 5 6 7 8 9 9 ಚೈನ್ನ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಸೇಮ್ 2 ಚೈನ್ ಗ್ಯಾಪ್ಗೆ ಮತ್ತೆ 3 ಕಂಬನ ಹಾಕ್ತಾಯಿದ್ದೀನಿ. ಫಸ್ಟ್ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು 2 ಚೈನ್ ಗ್ಯಾಪಿಂದ ಥ್ರೆಡ್ನ ತೆಗೆದು ಫಸ್ಟ್ 2 ಲೂಪ್ನ ಆನ್ ಮಾಡಿ ಮತ್ತೆ 2 ಲೂಪ್ನ ಆನ್ ಮಾಡಿದ್ದೀನಿ. ಸೆಕೆಂಡ್ ಡಬಲ್ ಕ್ರೋಶೆಟ್ ಅಥವಾ ಕಂಬ, 9 ಚೈನ್ ಆದಮೇಲೆ ಮತ್ತೆ 3 ಡಬಲ್ ಕ್ರೋಶೆಟ್ ಅಥವಾ ಕಂಬಗಳನ್ನ ಹಾಕಿದ್ದೀನಿ. ಈ ರೀತಿ ಬರುತ್ತೆ. 3 ಚೈನ್ ಮತ್ತು 3 ಡಬಲ್ ಕ್ರೋಶೆಟ್ಸ್ ಮತ್ತು 9 ಚೈನ್ಸ್ ಮತ್ತು 3 ಡಬಲ್ ಕ್ರೋಶೆಟ್ಸ್. ಮತ್ತು ಬಟ್ಟೆನ ಉಲ್ಟಾ ತಿರುಗಿಸ್ಕೊಂಡು ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಏನು ನಾವು 9 ಚೈನ್ ಅಥವಾ 9 ಚೈನ್ಸ್ನ ಹಾಕಿರ್ತೀವಲ್ಲ ಆ ಗ್ಯಾಪಿಂದ ಥ್ರೆಡ್ನ ತೆಗೆದು ಡಬಲ್ ಕ್ರೋಶೆಟ್ ಕಂಬನ ಹಾಕ್ಕೋಬೇಕು. ಥ್ರೆಡ್ನ ತೆಗೆದು ನೀಡಲ್ ಮೇಲೆ 3 ಲೂಪ್ ಆಗುತ್ತೆ. ಫಸ್ಟ್ 2 ಲೂಪ್ನ ಆನ್ ಮಾಡಿ ಮತ್ತೆ 2 ಲೂಪ್ನ ಆನ್ ಮಾಡಬೇಕು. ಅದೇ ರೀತಿ ನಾನು 9 ಚೈನ್ ಗ್ಯಾಪ್ಗೆ 24 ಡಬಲ್ ಕ್ರೋಶೆಟ್ಸ್ನ ಹಾಕಿದ್ದೀನಿ. 24 ಡಬಲ್ ಕ್ರೋಶೆಟ್ಸ್ ಅಥವಾ 24 ಕಂಬಗಳನ್ನ ಹಾಕಿದ್ದೀನಿ. ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು 9 ಚೈನ್ ಗ್ಯಾಪಿಂದ ಥ್ರೆಡ್ನ ತೆಗೆದು ನೀಡಲ್ ಮೇಲೆ 3 ಲೂಪ್ ಆಗುತ್ತೆ. ಫಸ್ಟ್ 2 ಲೂಪ್ನ ಆನ್ ಮಾಡಿ ಮತ್ತೆ 2 ಲೂಪ್ನ ಆನ್ ಮಾಡಬೇಕು. ಅದು ಡಬಲ್ ಕ್ರೋಶೆಟ್ ಅಥವಾ ಕಂಬ ಅಂತ ಕನ್ಸಿಡರ್ ಮಾಡಬೇಕು. ಇದೇ ರೀತಿ ನಾನು 9 ಚೈನ್ಗೆ 24 ಕಂಬಗಳನ್ನ ಹಾಕಿ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ಈಗ 24 ಕಂಬಗಳನ್ನ ಹಾಕಿದ್ದೀನಿ. ನೆಕ್ಸ್ಟ್ 3 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ನಾವು ಸ್ಮಾಲ್ ಆರ್ಚ್ ಆದಮೇಲೆ 3 ಚೈನ್ಸ್ನ ಹಾಕಿರ್ತೀವಲ್ಲ ಅಲ್ಲಿಗೆ ನಾನೀಗ ಸಿಂಗಲ್ ಕ್ರೋಶೆಟ್ನ ಹಾಕಿರೋದು. ಈಗ ಬಟ್ಟೆನ ಫ್ರಂಟ್ ಸೈಡ್ಗೆ ತಿರುಗಿಸ್ಕೋಬೇಕು. ಈ ರೀತಿ ಬರುತ್ತೆ. ಈಗ ಬಟ್ಟೆನ ಫ್ರಂಟ್ ಸೈಡ್ಗೆ ತಿರುಗಿಸ್ಕೊಂಡು ಈಗ ನಾನು ಕೌಂಟ್ ಮಾಡಿ ತೋರಿಸ್ತೀನಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 ಡಬಲ್ ಕ್ರೋಶೆಟ್ಸ್ನ ಹಾಕಿದ್ದೀನಿ. ಈಗ ಸಿಂಗಲ್ ಕ್ರೋಶೆಟ್ ಹಾಕಿದ್ದಾದಮೇಲೆ ಫ್ರಂಟ್ ಸೈಡಲ್ಲಿ 3 ಚೈನ್ಸ್ನ ಹಾಕ್ತಾಯಿದ್ದೀನಿ. 1 2 3 ಚೈನ್ಸ್ನ ಹಾಕ್ಕೊಂಡು ಏನು ನಾವು ಸಿಂಗಲ್ ಕ್ರೋಶೆಟ್ ಹಾಕಿರ್ತೀವಲ್ಲ ಡಬಲ್ ಕ್ರೋಶೆಟ್ಗಿಂತ ಹಿಂದೆ ಸಿಂಗಲ್ ಕ್ರೋಶೆಟ್ ಆದಮೇಲೆ ಅಲ್ಲಿ ಒಂದು ಗ್ಯಾಪ್ ಇರುತ್ತೆ. ಅಲ್ಲಿಗೆ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು 2 ಡಬಲ್ ಕ್ರೋಶೆಟ್ ಅಥವಾ 2 ಕಂಬನ ಹಾಕಬೇಕಾಗತ್ತೆ. ಗ್ಯಾಪಿಂದ ಥ್ರೆಡ್ನ ತೆಗೆದು ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಥ್ರೆಡ್ನ ಆನ್ ಮಾಡಿ ಮತ್ತೆ 2 ಥ್ರೆಡ್ನ ಆನ್ ಮಾಡಬೇಕು. ಮತ್ತು ಈಗ 2ನೇ ಕಂಬನ ಹಾಕ್ತಾಯಿದ್ದೀನಿ. 3 ಚೈನು ಮತ್ತು 2 ಕಂಬ. 2 ಕಂಬನ ಹಾಕಿದ್ದಾದಮೇಲೆ ನೋಡಿ ಈಗ 1 2 ಡಬಲ್ ಕ್ರೋಶೆಟ್ ಮೇಲೆ ಚೈನ್ ಇರುತ್ತಲ್ಲ ಆ 2 ಚೈನ್ನ ಸ್ಕಿಪ್ ಮಾಡಿ 3ನೇ ಚೈನ್ಗೆ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕಬೇಕು. 3ನೇ ಚೈನ್ ಒಳಗಡೆ ಈಗ ನಾನು ಒಂದು ಸಿಂಗಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ಸಿಂಗಲ್ ಕ್ರೋಶೆಟ್ ಹಾಕಿದಾದಮೇಲೆ ಈಗ ಮತ್ತೆ 3 ಚೈನ್ನ ಹಾಕ್ತಾಯಿದ್ದೀನಿ. 1 2 3 3 ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಏನು ನಾವು ಸಿಂಗಲ್ ಕ್ರೋಶೆಟ್ ಹಾಕಿರ್ತೀವಲ್ಲ ಅದೇ ಗ್ಯಾಪಿಂದ ಥ್ರೆಡ್ನ ತೆಗೆದು
ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಥ್ರೆಡ್ನ ಒಂದು ಮಾಡಿ ಮತ್ತೆ 2 ಥ್ರೆಡ್ನ ಒಂದು ಮಾಡಬೇಕು. ಒಂದು ಕಂಬ ಆಯಿತು. ಮತ್ತು ಈಗ ಇನ್ನೂ 2 ಕಂಬನ ಹಾಕ್ತಾಯಿದ್ದೀನಿ. 2 ಕಂಬ ಆಯಿತು. 3 ಚೈನು 2 ಕಂಬ. ಈಗ ಮತ್ತೆ 2 ಚೈನ್ನ ಸ್ಕಿಪ್ ಮಾಡಿ 3ನೇ ಚೈನಿಂದ ಥ್ರೆಡ್ನ ತೆಗೆದು ಸಿಂಗಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ಸಿಂಗಲ್ ಕ್ರೋಶೆಟ್ ಹಾಕಿದ್ದಾದಮೇಲೆ 3 ಚೈನ್ನ ಹಾಕ್ಕೋಬೇಕು. 3 ಚೈನ್ ಹಾಕಿ 2 ಡಬಲ್ ಕ್ರೋಶೆಟ್ ಕಂಬಗಳನ್ನ ಹಾಕಬೇಕಾಗತ್ತೆ. ಇನ್ನೊಂದು ಸರಿ ಹೇಳ್ತೀನಿ ನೋಡಿ. ಫಸ್ಟು 3 ಚೈನ್ನ ಹಾಕ್ಕೊಂಡು ಮತ್ತು 2 ಡಬಲ್ ಅದೇ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆಟ್ನ ಹಾಕಿದ್ದೀನಿ. ಮತ್ತು 2 ಚೈನ್ನ ಸ್ಕಿಪ್ ಮಾಡಿ 3ನೇ ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕಿ 3 ಚೈನ್ನ ಹಾಕ್ಕೊಂಡು 2 ಡಬಲ್ ಕ್ರೋಶೆಟ್ನ ಹಾಕಿದ್ದೀನಿ. ಇದೇ ರೀತಿ 24 ಡಬಲ್ ಕ್ರೋಶೆಟ್ ಕಂಬಗಳ ಮೇಲೆ 8 ಪೆಟಲ್ಸ್ ಬರುತ್ತೆ. 8 ಪೆಟಲ್ಸ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೋಡಿ. ಇದು ಒಂದು ಬ್ರೈಡಲ್ ಡಿಸೈನು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಈಗ 24 ಡಬಲ್ ಕ್ರೋಶೆಟ್ ಮೇಲೆ 8 ಪೆಟಲ್ಸ್ನ ಹಾಕಿದ್ದೀನಿ. 8 ಪೆಟಲ್ಸ್ ಕಂಪ್ಲೀಟ್ ಆದಮೇಲೆ ನೋಡಿ, ಇದು ಲಾಸ್ಟ್ 8ನೇ ಪೆಟಲ್. 2 ಡಬಲ್ ಕ್ರೋಶೆಟ್ ಹಾಕಿದ್ದಾದಮೇಲೆ 1 2 3 4 5 6 7 8 ಪೆಟಲ್ಸ್ ಆದಮೇಲೆ 2 ಚೈನ್ನ ಬಿಟ್ಟು 1 2 ಚೈನ್ ಗ್ಯಾಪ್ ಬಿಟ್ಟು ನೆಕ್ಸ್ಟ್ ನಾವು 3 ಡಬಲ್ ಕ್ರೋಶೆಟ್ ಫಸ್ಟ್ ಹಾಕಿರ್ತೀವಲ್ಲ ಅದರ ಮೇಲ್ಗಡೆ ಇರೋ ಚೈನ್ ಲಾಸ್ಟ್ ಡಬಲ್ ಕ್ರೋಶೆಟ್ ಮೇಲೆ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ಸಿಂಗಲ್ ಕ್ರೋಶೆಟ್ ಆದಮೇಲೆ ಈಗ ಮತ್ತೆ 3 ಚೈನ್ನ ಹಾಕ್ತಾಯಿದ್ದೀನಿ. 1 2 3 ಚೈನ್ನ ಹಾಕ್ಕೊಂಡು 2 ಚೈನ್ ಗ್ಯಾಪ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ 2 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕ್ಕೋಬೇಕು. ಫಸ್ಟಲ್ಲಿ ನಾವು 3 ಚೈನ್ನ ಹಾಕ್ಕೊಂಡು 3 ಡಬಲ್ ಕ್ರೋಶೆಟ್ನ ಹಾಕಿ ಸ್ಟಾರ್ಟ್ ಮಾಡಿದ್ವಿ. ಈಗ ಲಾಸ್ಟಲ್ಲಿ ಆರ್ಚ್ ಎಲ್ಲ ಕಂಪ್ಲೀಟ್ ಆದಮೇಲೆ ಲಾಸ್ಟಲ್ಲಿ 3 ಚೈನ್ನ ಹಾಕಿ ಈ ಫ್ಲವರ್ ಡಿಸೈನ್ನ ಕಂಪ್ಲೀಟ್ ಮಾಡಬೇಕು. ಈಗ 3 ಚೈನ್ಸ್ ಆದಮೇಲೆ ನೆಕ್ಸ್ಟ್ 2 ಚೈನ್ ಗ್ಯಾಪ್ಗೆ ಡಬಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ನಾವು ಫಸ್ಟ್ ಸ್ಮಾಲ್ ಆರ್ಚ್ ಮಾಡಿದ್ವಲ್ಲ ಆ ಆರ್ಚು ಈ ಕಡೆನೂ ಬರುತ್ತೆ. ಮತ್ತು 3 ಡಬಲ್ ಕ್ರೋಶೆಟ್ ಆದಮೇಲೆ ಅಥವಾ 3 ಕಂಬಗಳಾದಮೇಲೆ 3ನೇ ಕಂಬದ ಮೇಲ್ಗಡೆ ಇರೋ ಚೈನ್ಗೆ ಒಂದು ಸಿಂಗಲ್ ಕ್ರೋಶೆಟ್. 3ನೇ ಡಬಲ್ ಕ್ರೋಶೆಟ್ ಮೇಲ್ಗಡೆ ಇರೋ ಚೈನ್ ಮೇಲೆ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕಿ ಅದು ಪಿಕಾಟ್ ಫಾರ್ಮ್ ಆಗುತ್ತೆ. ಮತ್ತು 3 ಡಬಲ್ ಕ್ರೋಶೆಟ್ ಅಥವಾ 3 ಕಂಬಗಳನ್ನ ಹಾಕಬೇಕು. 1 2 3 ಟೋಟಲ್ ನಾನು 6 ಡಬಲ್ ಕ್ರೋಶೆಟ್ಸ್ನ ಹಾಕಿದ್ದೀನಿ. 3 ಡಬಲ್ ಕ್ರೋಶೆಟ್ ಹಾಕಿ 3 ಚೈನ್ ಹಾಕಿ ಮತ್ತು 3 ಡಬಲ್ ಕ್ರೋಶೆಟ್ನ ಹಾಕಿದ್ದೀನಿ. ನೆಕ್ಸ್ಟ್ 2 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕಬೇಕು. ನೋಡಿ ಡಿಸೈನ್ ಈ ರೀತಿ ಬರುತ್ತೆ. ಮತ್ತು ಇದು ಇಲ್ಲಿ ಕುಚ್ಚು ಬರುತ್ತೆ. ಕುಚ್ಚುಗಾಗಿ 4 ಚೈನ್ಸ್ನ ಹಾಕ್ತಾಯಿದ್ದೀನಿ. 4 ಚೈನ್ನ ಹಾಕ್ಕೊಂಡು 2 ಚೈನ್ ಗ್ಯಾಪ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ 2 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ನೀವು ಕುಚ್ಚು ಬೇಡ ಅಂದರೆ ಡೈರೆಕ್ಟಾಗಿ ಏನು ನಾವು ಫ್ಲವರ್ ಡಿಸೈನ್ ಆರ್ಚ್ನ ಮಾಡಿರ್ತೀವಿ ಅದನ್ನು 3 ಚೈನ್ ಆಗಿ ಕಂಟಿನ್ಯೂಷನ್ ಮಾಡ್ಕೋಬೋದು. ನಾನು ಕುಚ್ಚು ಹಾಕ್ತಾ ಇರೋದ್ರಿಂದ 4 ಚೈನ್ನ ಹಾಕಿ 2 ಚೈನ್ ಗ್ಯಾಪ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ 2 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕಿದ್ದೀನಿ. ಈಗ
ಈ ರೀತಿ ಬರುತ್ತೆ. ಸ್ಕಿಪ್ ನೀವು ಕುಚ್ಚು ಬೇಡ ಅಂದರೆ ಡೈರೆಕ್ಟಾಗಿ 3 ಚೈನ್ನ ಹಾಕಿ ಮತ್ತು 3 ಡಬಲ್ ಕ್ರೋಶೆಟ್ನ ಹಾಕಿ 9 ಚೈನ್ನ ಹಾಕ್ಕೋಬೋದು. ಈಗ ಮತ್ತೆ ನಾನು ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಈ ಸ್ಮಾಲ್ ಆರ್ಚನ್ನ ಹಾಕ್ತಾಯಿದ್ದೀನಿ. ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ 2 ಚೈನ್ ಗ್ಯಾಪಿಂದ ಥ್ರೆಡ್ನ ತೆಗೆದು ಡಬಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ ಅಥವಾ ಕಂಬ. ಒಂದು ಕಂಬ ಕಂಪ್ಲೀಟ್ ಆಯಿತು. ಎರಡು, 3 ಕಂಬ ಆದಮೇಲೆ ಈಗ 3 ಚೈನ್ನ ಹಾಕ್ತಾಯಿದ್ದೀನಿ. 1 2 3 ಚೈನ್ಸ್ನ ಹಾಕಿದಾದಮೇಲೆ 3ನೇ ಡಬಲ್ ಕ್ರೋಶೆಟ್ ಮೇಲ್ಗಡೆ ಇರೋ ಚೈನ್ ಒಳಗಡೆ ಥ್ರೆಡ್ನ ತಗೊಂಡು ಒಂದು ಸಿಂಗಲ್ ಕ್ರೋಶೆಟ್ನ ಹಾಕಬೇಕು. ಸಿಂಗಲ್ ಕ್ರೋಶೆಟ್ ಹಾಕಿದ್ದಾದಮೇಲೆ ಅದು ಪಿಕೋಟ್ ಫಾರ್ಮ್ ಆಗುತ್ತೆ. ಮತ್ತು 3 ಕಂಬಗಳನ್ನ ಹಾಕಬೇಕು. ಅದೇ 2 ಚೈನ್ ಗ್ಯಾಪ್ಗೆ 3 ಕಂಬನ ಹಾಕಬೇಕು. 1 2 3 ಟೋಟಲ್ 2 ಚೈನ್ ಗ್ಯಾಪ್ಗೆ 6 ಕಂಬಗಳನ್ನ ಹಾಕಿದ್ದೀನಿ. ಮತ್ತು ನೆಕ್ಸ್ಟ್ 2 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕಿ ಆರ್ಚ್ ಕಂಪ್ಲೀಟ್ ಆಗುತ್ತೆ. ಮತ್ತೆ 3 ಚೈನ್ನ ಹಾಕ್ತಾಯಿದ್ದೀನಿ. ಈ ಫ್ಲವರ್ ಡಿಸೈನ್ ಹಾಕೋದಕ್ಕೆ 1 2 3 ಚೈನ್ಸ್ನ ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು 2 ಚೈನ್ ಗ್ಯಾಪ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ 2 ಚೈನ್ ಗ್ಯಾಪ್ಗೆ ಡಬಲ್ ಕ್ರೋಶೆಟ್ನ ಹಾಕಬೇಕು ಅಥವಾ ಕಂಬವನ್ನು ಹಾಕಬೇಕು. 1 2 3 ಕಂಬನ ಡಬಲ್ ಕ್ರೋಶೆಟ್ಸ್ನ ಹಾಕಿದ್ದಾದಮೇಲೆ ಈಗ 9 ಚೈನ್ಸ್ನ ಹಾಕ್ತಾಯಿದ್ದೀನಿ. 1 2 3 4 5 6 7 8 9 ಚೈನ್ಸ್ನ ಹಾಕಿದ್ದಾದಮೇಲೆ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಸೇಮ್ 2 ಚೈನ್ ಗ್ಯಾಪ್ಗೆ ಇನ್ನು ಮತ್ತೆ 3 ಡಬಲ್ ಕ್ರೋಶೆಟ್ಸ್ನ ಹಾಕಬೇಕಾಗತ್ತೆ. ಫಸ್ಟು 3 ಡಬಲ್ ಕ್ರೋಶೆಟ್ ಹಾಕಿ 9 ಚೈನ್ಸ್ನ ಹಾಕಿದ್ವಿ. ಅದೇ ರೀತಿ ಇವಾಗ 3 ಡಬಲ್ ಕ್ರೋಶೆಟ್ನ ಹಾಕಬೇಕು. 2 3 ಡಬಲ್ ಕ್ರೋಶೆಟ್ ಹಾಕಿದಾದಮೇಲೆ ಬಟ್ಟೆನ ಉಲ್ಟಾ ತಿರುಗಿಸ್ಕೊಂಡು ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು 9 ಚೈನ್ ಗ್ಯಾಪಿಂದ ಥ್ರೆಡ್ನ ತೆಗೆದು ನೀಡಲ್ ಮೇಲೆ 3 ಲೂಪ್ ಆಗುತ್ತೆ. ಫಸ್ಟ್ 2 ಲೂಪ್ನ ಒಂದು ಮಾಡಿ ಮತ್ತೆ 2 ಲೂಪ್ನ ಒಂದು ಮಾಡಬೇಕು. ಅದು ಒಂದು ಕಂಬ ಅಂತ ಕನ್ಸಿಡರ್ ಆಗುತ್ತೆ. ಇದೇ ರೀತಿ 9 ಚೈನ್ ಗ್ಯಾಪ್ಗೆ 24 ಡಬಲ್ ಕ್ರೋಶೆಟ್ ಅಥವಾ 24 ಕಂಬಗಳನ್ನ ಹಾಕ್ತಾಯಿದ್ದೀನಿ. 8 ಪೆಟಲ್ಸ್ನ ಹಾಕಿ ಫುಲ್ ಡಿಸೈನ್ನ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಫುಲ್ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಈಗ ಇದಕ್ಕೆ ಕುಚ್ಚು ಎಲ್ಲ ಕಟ್ಟಿದಾದಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಕುಚ್ಚು ಕಟ್ಟೋದಕ್ಕೆ ನಾನು 157 ದಾರಾನ ತೊಗೊಂಡಿದ್ದೀನಿ. ಕುಚ್ಚು ಎಲ್ಲ ಕಟ್ಟಿದಾದಮೇಲೆ ಡಿಸೈನ್ ಈ ರೀತಿ ಕಾಣಿಸುತ್ತೆ. ಇದು ವಿತೌಟ್ ಕುಚ್ಚು ಮಾಡಿದ್ದೀನಿ, ಅದು ತೋರಿಸ್ತೀನಿ. ವಿತೌಟ್ ಕುಚ್ಚು ಡಿಸೈನ್ ಈ ರೀತಿ ಬರುತ್ತೆ. ನೀವು ಕುಚ್ಚು ಬೇಡ ಅಂದರೆ ಡೈರೆಕ್ಟಾಗಿ ಫ್ಲವರ್ ಡಿಸೈನ್ನ ಕಂಟಿನ್ಯೂ ಮಾಡೋದು. ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.